ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಸಿ ಎಕ್ಸಾಮ್ಸ್ ಏನ್ ಹತ್ರ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಅವೇರ್ನೆಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಪೇಪರ್ 2 ಅಲ್ಲಿ ಬರ್ತಕ್ಕಂಥದ್ದು ಇವತ್ತೊಂದಷ್ಟು MS ಆಫೀಸ್ ಸಂಬಂಧಪಟ್ಟಂತೆ PPT ಆಗಿರ್ಬೋದು, MS ವರ್ಡ್ ಆಗಿರ್ಬೋದು, ಒಂದಷ್ಟು ಕ್ವಶನ್ಸ್ ಗಳನ್ನ ತಗೊಂಡಿದ್ದೀನಿ. ಇತ್ತೀಚೆಗೆ ಬಂದಿರತಕ್ಕಂಥ ಕ್ವಶನ್ಸ್, ಹಾಗೆ ನುಡಿ ಬಗ್ಗೆ ಕೂಡ ಒಂದಷ್ಟು ಕ್ವಶನ್ಸ್ ಇದೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ ಗಳು ನಮ್ಗೆ ಪೇಪರ್ 2 ಅಂತ ಸಪರೇಟ್ ಪ್ಲೇಲಿಸ್ಟ್ ಇದೆ. ಕಮ್ಯುನಿಕೇಶನ್ ಪೇಪರ್ ಅಂತ, ಅಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಸಿಗುತ್ತೆ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲ ವಿಡಿಯೋಸ್ ಗಳು ನೋಡಬಹುದು. ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ಲಿಂಕ್ಸ್ ಗಳನ್ನ ಹಾಕ್ತೀವಿ ಸ್ನೇಹಿತರೆ. ಫೈನ್, ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ. ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಈಸಿ ಇರುತ್ತೆ, ಕೇಳೋ ರೀತಿ ಚೇಂಜ್ ಆಗ್ತಾ ಇದೆ ಅಷ್ಟೇ. ಸೇಮ್ ಕಾನ್ಸೆಪ್ಟ್ಸ್ ನಾವು ಪ್ರೀವಿಯಸ್ 4-5 ವರ್ಷದಿಂದ ಏನ್ ಕೇಳಿದ್ದ, ಆದ್ರೆ ಇವಾಗ ಕ್ವಶನ್ ಕೇಳೋ ರೀತಿ ಚೇಂಜ್ ಮಾಡ್ತಾ ಇದ್ದಾನೆ. ನೋಡ ಬನ್ನಿ. ಸ್ಲೈಡ್ ಗಳನ್ನು ಪರಿಚಯಿಸುವಾಗ ನೀಡಲಾಗುವ ವಿಶೇಷ ಎಫೆಕ್ಟ್ ಅನ್ನು ಏನೆಂದು ಕರೆಯಲಾಗುತ್ತೆ. ಈಗ ಸ್ಲೈಡ್, ಈಗ ನೋಡಿ, ಇದೊಂದು ಸ್ಲೈಡ್ ಇದೆ. ನಾನು ಈಗ ನಿಮ್ಗೆ ಸ್ಲೈಡ್ ತೋರಿಸ್ತಾ ಇದ್ದೀನಿ. ಹಿಂದಕ್ಕೆ ಬಂದ್ರೆ ಒಂದ್ ಸ್ಲೈಡ್, ಈಗ ನಾರ್ಮಲ್ ಎಫೆಕ್ಟ್ ಇದು. ಅದೇ ನಿಮ್ಗೆ ಒಂದ್ ರೀತಿ ಹಿಂಗ್ ಬರೋದು, ಒಂದ್ ರೀತಿ ಮೇಲಿಂದ ಬರೋದು, ಒಂದ್ ರೀತಿ ಈ ತರ ಅಂದ್ರೆ ಆ ನೀವೆಲ್ಲ ನೋಡಿರ್ತೀರಾ ಇದ್ರಲ್ಲೆಲ್ಲ, ಯಾವ್ದು ಕುಕಿಂಗ್ ವಿಡಿಯೋ ಅಲ್ಲಿ ಒಂಥರ ಹಿಂಗೆ ಕುಣ್ಕೊಂಡ್ ಬರೋದು, ಇವೆಲ್ಲ ಇರ್ತಾವಲ್ಲ. ಅದನ್ನ ನಾವೇಂತ ಕರಿತೀವಿ? ಅದನ್ನ ನಾವು ಟ್ರಾನ್ಸಿಷನ್ ಎಫೆಕ್ಟ್ ಅಂತ ಕರಿತೀವಿ. ಅಂತ ಕರಿತೀವಿ ಟ್ರಾನ್ಸಿಷನ್. ಒಂದು ಸ್ಲೈಡ್ ನಂತರ ಇನ್ನೊಂದು ಸ್ಲೈಡ್ ಹೋಗ್ಬೇಕಾದ್ರೆ ನಾವು ಎಫೆಕ್ಟ್ ಕೊಡ್ತೀವಲ್ಲ, ಅದನ್ನ ಟ್ರಾನ್ಸಿಷನ್ ಎಫೆಕ್ಟ್ ಅಂತ ಕರಿತೀವಿ. ಆನಿಮೇಷನ್ಸ್ಗೂ ಟ್ರಾನ್ಸಿಷನ್ ಡಿಫ್ರೆನ್ಸ್ ಇದೆ. ಅನಿಮೇಷನ್ಸ್ ಅಂದ್ರೆ ಏನು ಅಂತ ನಾನು ಮುಂದೆ ಇನ್ನೊಂದು ಕ್ವಶನ್ ತಗೊಂಡು ಅಲ್ಲಿ ಹೇಳ್ತೀನಿ. ಬಟ್ ಎನಿವೇಸ್ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಟ್ರಾನ್ಸಿಷನ್ಸ್ ಅಂತ ಬಿಟ್ಟೆ ನಿಮ್ಗೆ ಬರುತ್ತೆ. ಅದರಲ್ಲಿ ಯಾವ ಶೇಪ್ ಅಲ್ಲಿ ಬರಬೇಕು, ಹಿಂಗೆ ಲೆಫ್ಟ್ ಅನ್ಕವರ್, ಕವರ್, ಫ್ಲಾಶ್ ಆಗಿ ಬರೋದು, ಪುಷ್ ಅಪ್ ಆಗಿ ಬರೋದು, ವೈಪ್ ಆಗಿ ಬರೋದು, ಈ ತರ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಸ್ಲೈಡ್ ನ ಇನ್ನೊಂದು ಸ್ಲೈಡ್ ಹೋಗ್ಬೇಕಾದ್ರೆ ತರಿಸ್ತಕ್ಕಂಥ ಒಂದು ಎಫೆಕ್ಟ್ ಅದು. ಓಕೆ, ನೆಕ್ಸ್ಟ್, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ನ ಪ್ರತಿ ಸ್ಲೈಡ್ ನ ಶೀರ್ಷಿಕೆಯು ಒಂದೇ ರೀತಿಯ ಫಾಂಟ್, ವಿಧ, ಗಾತ್ರ, ಬಣ್ಣವನ್ನು ಹೊಂದಲು ಏನೇನು ಯೂಸ್ ಮಾಡಬೇಕು ಅಂದ್ರೆ, ಈಗ ಪ್ರತಿ ಒಂದು ಸ್ಲೈಡ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಫಿಕ್ಸ್ ಮಾಡಿರ್ತೀವಿ, ಏನ್ ಫಾಂಟ್ ಇರಬೇಕು, ಅದು ಏನ್ ಫಾಂಟ್ ಸೈಜ್ ಇರಬೇಕು, ಅಥವಾ ಏನ್ ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಓಕೆ, ಈಗ ನಾನು ಅದರಲ್ಲಿ ಏನೋ ವಾಟರ್ ಮಾರ್ಕ್ ಹಾಕಿದ್ರೆ ಆ ವಾಟರ್ ಮಾರ್ಕ್ ಪ್ರತಿ ಸ್ಲೈಡ್ ಅಲ್ಲೂ ಬರಬೇಕು. ಓಕೆ, ಹೆಡರ್ ಫುಟರ್ ಹಾಕಿದ್ರೆ ಪ್ರತಿ ಸ್ಲೈಡ್ ಅಲ್ಲೂ ಬರಬೇಕು. ಅದನ್ನ ನಾವು ಸ್ಲೈಡ್ ಮಾಸ್ಟರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಯೂಸ್ ಸ್ಲೈಡ್ ಮಾಸ್ಟರ್. ಇಲ್ಲಿ ಇಂಗ್ಲಿಷ್ ಕನ್ನಡ ನೋಡಿ, ಸ್ಲೈಡ್ ಮಾಸ್ಟರ್ ಅಂತ 2ನೇ ಆಪ್ಷನ್ ಕೊಟ್ಟಿದ್ದಾನೆ. APSC ಅವನು ಹಂಗೆ ತಾನೆ, ಅವನು ಎಲ್ಲೆಲ್ಲ ಮಿಕ್ಸ್ ಮಾಡ್ತಾನೆ. ಸೊ ಸ್ಲೈಡ್ ಮಾಸ್ಟರ್ ನಿಮ್ಗೆ ಏನ್ ಗೊತ್ತಿರ್ಬೇಕು? ಸ್ಲೈಡ್ ಮಾಸ್ಟರ್ ಅಂತ ಗೊತ್ತಿರ್ಬೇಕು. ಸೊ ಸ್ಲೈಡ್ ಮಾಸ್ಟರ್ ಅಂದ್ರೇನು? ಎಫೆಕ್ಟ್. ಈಗ ನೋಡಿ, ಪ್ರತಿ ಒಂದು ಸ್ಲೈಡ್ ಅಲ್ಲಿ ನಾವ್ ಏನ್ ಫಾರ್ಮೆಟ್, ಯಾವ ಬಣ್ಣ ಇಟ್ಟಿರ್ತೀವಿ, ಯಾವ್ದು ಇಟ್ಟಿರ್ತೀವಿ, ಆ ಮೊದಲನೇ ಸ್ಲೈಡ್ ಮಾಸ್ಟರ್ ನಾವ್ ಏನ್ ಸೆಲೆಕ್ಟ್ ಮಾಡಿರ್ತೀವಿ, ಸ್ಲೈಡ್ ಮಾಸ್ಟರ್ ಯೂಸ್ ಮಾಡಿ ಅದು ಎಲ್ಲದಕ್ಕೂ ರಿಪ್ಲಿಕೇಟ್ ಆಗ್ಬೇಕು. ಅದೇ ಫಾಂಟ್ ಅಲ್ಲಿ ಇರಬೇಕು, ಅದೇ ಸ್ಟೈಲ್ ಅಲ್ಲಿ ಇರಬೇಕು. ಓಕೆ, ಸೊ ಸ್ಲೈಡ್ ಮಾಸ್ಟರ್ ಅಂತ ಕರಿತೀವಿ. ಫೈನ್, ನೆಕ್ಸ್ಟ್ ಬರ್ತೇನೆ. ಕೆಳಗಿನ ಯಾವ ಪವರ್ ಪಾಯಿಂಟ್ ವೈಶಿಷ್ಟ್ಯವನ್ನ ಸ್ಲೈಡ್ ಅನ್ನು ಭಿನ್ನ ಜಾತಿಯ ವಸ್ತುಗಳಿಗೆ ಚಲನೆಯ ಪರಿಣಾಮಗಳನ್ನು ಅನ್ವಯಿಸಲು ನಿಮಗೆ ಅನುಮತಿಸುತ್ತದೆ? ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈಗ ಒಂದು ಸ್ಲೈಡ್ ಅಲ್ಲಿ ಈಗ ನೀವು ನೋಡಿರ್ತೀರಾ, ಇಲ್ಲಿ ಏನೋ ಒಂದು ಪಿಕ್ಚರ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನ ಡಿಸ್ಕ್ರಿಬ್ ಮಾಡಿ. ಈ ಪಿಕ್ಚರ್ ನೀವು ಎಷ್ಟೊಂದು ವಿಡಿಯೋಗಳು ನೋಡಿರ್ತೀರಿ. ಇತ್ತೀಚೆಗೆಲ್ಲ ನಿಮಗೆ ಏನೋ ಬೇರೆ ಬೇರೆ ರೀತಿ ಇನ್ಫಾರ್ಮೇಶನ್ಸ್ ಕೊಡೋರು ಏನ್ ಮಾಡ್ತಾರೆ, ಕತೆ ಹೇಳ್ತಾ ಇರ್ತಾರೆ. ಹಿಂದ್ಗಡೆ ನಿಮ್ಗೆ ಅಲ್ಲಿ ಕಥೆಯ ಒಂದು ಸ್ಲೈಡ್, ಈಗ ನ್ಯೂಸ್ ಚಾನಲ್ಸ್ ಗಳು ಅಂತ ಎಷ್ಟೊಂದು ಉಟ್ಕೊಂಡಾವಿದೆಯಲ್ಲ, ಅವ್ರು ಏನ್ ಮಾಡ್ತಾ ಇರ್ತಾರೆ, ಏನೋ ಹೇಳ್ತಾ ಇರ್ತಾರೆ ಅಂತ, ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಇಮೇಜ್ ಗಳನ್ನ ಇಲ್ಲಿ ಹಾಕ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಏನಾದ್ರು ಒಂದ್ ಲೈನ್ ಡಿಸ್ಕ್ರಿಪ್ಷನ್ ಬರ್ತಾ ಇರತ್ತೆ, ಹಿಂಗ್ ಬರ್ತಾ ಇರತ್ತೆ, ಹಿಂಗ್ ಹೋಗ್ತಾ ಇರತ್ತೆ, ಇನ್ನೊಂದ್ ಬರ್ತಾ ಇರತ್ತೆ ಅಲ್ವಾ. ಅಂದ್ರೆ ಈಗ ಅದು ಒಂದ್ ಕಡೆ. ಈಗ ಇನ್ನೊಂದ್ ಕಡೆ ನೀವೇ ಒಂದು ಪ್ರೆಸೆಂಟೇಶನ್ ಮಾಡ್ತೀರಾ. ಓಕೆ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಗೆ ಸಂಬಂಧಪಟ್ಟಂತೆ ಓಕೆ, ಲೈಟ್ಸ್ ಅಂತ ಇರುತ್ತೆ, ಅಥವಾ ಲೈಟ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಸಂಬಂಧಪಟ್ಟ ಸ್ವಿಚಸ್ ಅಂತ ಇರುತ್ತೆ. ಓಕೆ, ಫಸ್ಟ್ ನೀವು ಪ್ರೆಸೆಂಟೇಶನ್ ಮಾಡ್ತೀರಾ, ಲೈಟ್ಸ್ ಬಗ್ಗೆ ಎಕ್ಸ್ಪ್ಲೇನ್. ಫಸ್ಟ್ ಎಂಟರ್ ಕೊಡಿ, ಲೈಟ್ಸ್ ಬರುತ್ತೆ. ಲೈಟ್ಸ್ ಬಂದಾಗ ಆ ಒಂದು ಇಮೇಜ್ ಹಾಕಿದ್ರೆ ಆ ಇಮೇಜ್ ಬರುತ್ತೆ. ಓಕೆ, ನೆಕ್ಸ್ಟ್ ಸ್ವಿಚಸ್, ಅದೇ ಒಂದು ಸ್ಲೈಡ್ ಸ್ವಿಚಸ್ ತೋರಿಸ್ಬೇಕು. ಈ ಲೈಟ್ಸ್ ಈ ಸ್ವಿಚ್ ಚೆನ್ನಾಗಿರುತ್ತೆ, ಈ ಸ್ವಿಚ್ ಬರುತ್ತೆ. ಅಂದ್ರೆ ಒಂದಾದ್ಮೇಲೆ ಒಂದು ನೀವು ಅದನ್ನ ಮಾಡ್ತಾ ಇರ್ತೀವಿ. ಆನಿಮೇಷನ್ ಅಂತ ಕರಿತೀವಿ. ಅದು ನಿಮ್ಗೆ ಸ್ಟೈಲ್ ಆಗಿ ಬರ್ಬೋದು, ಏನಾರು ಬರ್ಬೋದು. ಅದನ್ನ ಆನಿಮೇಷನ್ ಅಂತ ಕರಿತೀವಿ. ಆನಿಮೇಷನ್ ಲೇಔಟ್ ಅಥವಾ ಆನಿಮೇಷನ್ ಸ್ಕೀಮ್ಸ್ ನ ಇಟ್ಕೊಂಡು ಭಿನ್ನ ಜಾತಿಯ ವಸ್ತುಗಳ ಪರಿಣಾಮಗಳನ್ನ ಎಫೆಕ್ಟ್ ನ ತೋರಿಸ್ತಾ ಇರ್ತೀವಿ. ಫೇಡ್, ವೈಪ್, ಫ್ಲೈನ್ ಅಂತೆಲ್ಲ ಆನಿಮೇಷನ್. ನಿಮ್ ಆನಿಮೇಷನ್ಸ್ ಅಂತ ಒಂದು ನಿಮ್ಗೆ ಸಪರೇಟ್ ಆದ ಮೆನು ಇರುತ್ತೆ, ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಅರ್ಥ ಆಗ್ತಿಲ್ಲ? ಆನಿಮೇಷನ್ಸ್ಗೂ ಟ್ರಾನ್ಸಿಷನ್ಸ್ಗೂ ಡಿಫ್ರೆನ್ಸ್ ಗೊತ್ತಿರಬೇಕು. ಫೈನ್, ಟ್ರಾನ್ಸಿಷನ್ ಸ್ಟಾರ್ಟಿಂಗ್ ವಿಡಿಯೋ ಕ್ವಶನ್ ಅಲ್ಲೇ ಹೇಳಿದ್ದೀನಿ. ಫೈನ್ ಸರ್. ನೆಕ್ಸ್ಟ್, ಇಂಡೆಂಟ್ ಎನ್ನುವುದು ಡ್ಯಾಶ್ ಆಗಿದೆ ಮತ್ತು ಸ್ಪೇಸಿಂಗ್ ಎನ್ನುವುದು ಡ್ಯಾಶ್ ಆಗಿದೆ. ವೆರಿ ಈಸಿ ಕ್ವಶನ್. ನೋಡಿದ್ರ, ಕೇಳೋ ರೀತಿ ಚೇಂಜಸ್ ಇದೆ. ಇಂಡೆಂಟ್ ಬಗ್ಗೆ ನಮ್ಮ ಪ್ರೀವಿಯಸ್, ಅದಕ್ಕೆ ಹೇಳಿದ ನಾನು ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ಇಂಡೆಂಟ್ ಬಗ್ಗೆ ಸಪರೇಟ್ ಕ್ವಶನ್ ಮಾಡಿದ್ವಿ.
ಅದನ್ನ ನಿಮ್ಗೆ ಗೊತ್ತಿದ್ರೆ ಆರಾಮಾಗಿ ಇಲ್ಲಿ ಆನ್ಸರ್ ಮಾಡೋದು. ಇಲ್ಲಿ ಏನ್ ಮಾಡ್ಬಿಟ್ಟ, ಇಂಡೆಂಟ್ ಸ್ಪೇಸಿಂಗ್ ಮಿಕ್ಸ್ ಮಾಡಿ ನಿಮಗೆ ಕೇಳ್ಬಿಟ್ಟಿಲ್ಲ. ಓಕೆ, ಅರ್ಥ ಆಗ್ತಿಲ್ಲ. ಇಂಡೆಂಟ್ ಸ್ಪೇಸಿಂಗ್ ಎರಡು ಮಿಕ್ಸ್ ಮಾಡಿದಾನೆ. ಫೈನ್. ಇಲ್ಲಿ ಏನಿದೆ ಇಂಡೆಂಟ್? ಇಂಡೆಂಟ್ ಅಂತಕ್ಕಂಥದ್ದೇನು, ವಿಡಿಯೋ ಒಂದು MS ವರ್ಡ್ ಅಲ್ಲಿ ನೀವೇನ್ ಬರಿತಾ ಇರ್ತೀರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಆ ಸ್ಟಾರ್ಟಿಂಗ್ ಬರಬೇಕಾದ್ರೆ ಪ್ಯಾರಾಗ್ರಾಫ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಹಿಂಗಿರುತ್ತೆ. ಇಲ್ಲೊಂದು ಸ್ಕೇಲ್ ಇರುತ್ತೆ, ನಿಮ್ಗೆ ಜ್ಞಾಪಕ ಇದೆಯಾ? ಅದ್ ಇಲ್ಲಿ ಕೂರ್ಸಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಇಲ್ಲಿ ಇದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಮತ್ತೆ ಇಲ್ಲಿ ವರ್ಟಿಕಲ್ ಸ್ಲೈಡ್ ಎಂದಿರುತ್ತೆ ಸ್ಕೇಲು, ಇದನ್ನ ಸೆಟ್ ಮಾಡಿದ್ರೆ ಅಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಪ್ಯಾರಾಗ್ರಾಫ್ ಅಲ್ವಾ. ದಟ್ ಈಸ್ ಕಾಲ್ಡ್ ಸ್ಪೇಸ್ ಬಿಫೋರ್ ಎ ಬ್ಲಾಕ್ ಆಫ್ ಟೆಕ್ಸ್ಟ್ ಅಂತ ಕರಿತೀವಿ. ನಾನು ನಿಮಗೆ ತೋರಿಸಿದ್ರೆ ಗೊತ್ತಾಗುತ್ತೆ ನೋಡಿ. ಲೆಫ್ಟ್ ಇಂಡೆಂಟ್ ಬಿಟ್ಟಿದೀವಿ, ಇಲ್ಲಿ ಸ್ಕೇಲ್ ಇದೆ ನೋಡಿ. ಇಲ್ಲಿಂದ ಬಿಫೋರ್ ಎ ಸ್ಟಾರ್ಟ್ ಆಫ್ ದ ಪ್ಯಾರಾಗ್ರಾಫ್ ಏನ್ ಬರಿತೀವಲ್ಲ ಸ್ಪೇಸ್, ಈ ಸ್ಪೇಸು ಇದೆಯಲ್ಲ, ಇದನ್ನ ಇಂಡೆಂಟ್ ಅಂತ ಕರಿತೀವಿ. ಇನ್ನು ಸ್ಪೇಸಿಂಗ್ ಅಂತಕ್ಕಂಥದ್ದು ಇದೆಯಲ್ಲ, ಅದು ಒಂದು ಲೈನ್ಗೂ ಇನ್ನೊಂದು ಲೈನ್ ನಡುವೆ ಎಷ್ಟಿರ್ಬೇಕು? 0.5 ಇರ್ಬೇಕಾ, 1 ಇರ್ಬೇಕಾ, 1.5 ಇರ್ಬೇಕಾ ಈ ಗ್ಯಾಪ್, ಇದನ್ನ ಸ್ಪೇಸಿಂಗ್ ಅಂತ ಕರಿತೀವಿ. ಸೊ ಯಾವ್ದು ರೈಟ್ ಆನ್ಸರ್? ಇಂಡೆಂಟ್ ಈಸ್ ಎ ಸ್ಪೇಸ್ ಬಿಫೋರ್ ಎ ಬ್ಲಾಕ್ ಆಫ್ ಟೆಕ್ಸ್ಟ್ ಅಂಡ್ ಸ್ಪೇಸಿಂಗ್ ಈಸ್ ಸ್ಪೇಸ್ ಇನ್ ಬಿಟ್ವೀನ್ ದ ಲೈನ್ಸ್ ಆಫ್ ದ ಟೆಕ್ಸ್ಟ್. ಸೊ ಆಪ್ಷನ್ 1 ಅಂದ್ರೆ ಟೆಕ್ಸ್ಟ್ ನ ಬ್ಲಾಕ್ ನ ಮೊದಲು ಏನ್ ಸ್ಪೇಸ್ ಇರುತ್ತೆ ಅದನ್ನ ಇಂಡೆಂಟ್ ಅಂತೀವಿ. ಸ್ಪೇಸಿಂಗ್ ಅನ್ನುವುದು ಟೆಕ್ಸ್ಟ್ ನ ಸಾಲುಗಳ ನಡುವಿನ ಸ್ಪೇಸ್ ಇದೆಯಲ್ಲ, ಗ್ಯಾಪ್ ಇದೆಯಲ್ಲ, ಅದನ್ನ ನಾವು ಸ್ಪೇಸಿಂಗ್ ಅಂತ ಕರಿತೀವಿ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೋಡ್ಕೊಳ್ಳಿ, ನೋಡಿ ಕೇಳೋ ರೀತಿ ಚೇಂಜ್ ಅಷ್ಟೇ, ಇದು ಅಷ್ಟೇ ನೋಡಿ, ಸಿಂಪಲ್ ಆಗಿದೆ. MS ವರ್ಡ್ ನಲ್ಲಿ ಹೋಮ್ ರಿಬ್ಬನ್ ಟೂಲ್ ಬಾರ್ ನಲ್ಲಿ ಈ ಕೆಳಗಿನ ಯಾವ ಆಯ್ಕೆ ಲಭ್ಯವಿರುತ್ತದೆ? ಯಾವ್ದಿರಲ್ಲ? ಅಲೈನ್ಮೆಂಟ್ ಇರುತ್ತೆ, ಫಾಂಟ್ ಇರುತ್ತೆ, ಡ್ರಾಪ್ ಡೌನ್ ಬಾಕ್ಸ್ ಇರುತ್ತೆ. ಫೈನ್, ನಿಮಗೆ ಬೇಕಾದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನೋಡಿ. ಫಸ್ಟ್ ಆನ್ಸರ್ ತಿಳ್ಕೊಳ್ಳಿ. ಪಿಕ್ಚರ್ ಬಟನ್ ಇರಲ್ಲ. ಓಕೆ, ಹೋಮ್ ಟ್ಯೂಬ್ ಬಾರ್ ಹೋದ್ರೆ ಇಲ್ಲಿ ನೋಡಿ, ದಿಸ್ ಈಸ್ ಕಾಲ್ಡ್ ಅಲೈನ್ಮೆಂಟ್, ಸೆಂಟರ್ ಲೆಫ್ಟ್ ರೈಟ್ ಅಲೈನ್ಮೆಂಟ್. ಇದು ಫಾಂಟ್, ಸ್ಪೇಸು, ಫೈಂಡ್. ನಿಮಗೆ ಪ್ರಾಕ್ಟಿಕಲ್ ಗೆ ಬೇಕಾದ್ರೆ ತೋರಿಸ್ತೀನಿ ನಾನು. ಇಟ್ಸ್ ನಾಟ್ ಏನೋ ಬಿಗ್ ಡೀಲ್. MS ವರ್ಡ್ ನೀವು ನೋಡಿ, ನೀವು ಓದ್ಬೇಕಾದ್ರೆ ಹಿಂಗೆ ಓದ್ಬೇಕು. ಇಲ್ಲಿ ನೋಡಿ MS ವರ್ಡ್ ಓಪನ್ ಮಾಡಿದ್ರೆ ನೋಡಿ, ಇದು ಹೋಮ್ ಬಟನ್ ಅಂದ ನೋಡ್ತಾ ಕರ್ಸರ್ ನೋಡಿ, ಇದು ಹೋಮ್ ಬಟನ್, ಇದು ಇನ್ಸರ್ಟ್ ಬಟನ್, ಇದು ಹೋಮ್ ಬಟನ್. ಹೋಮ್ ಬಟನ್ ಅಲ್ಲಿ ಏನಿರುತ್ತೆ, ಇಲ್ಲಿ ನೋಡಿ ಫಾಂಟ್ ಇದೆ, ಮತ್ತೆ ಸ್ಪೇಸ್ ಯಾವ ಸ್ಟೈಲ್ ಇರಬೇಕು, ಓಕೆ, ಯಾವ ಸೈಜ್ ಅಲ್ಲಿ ಇರಬೇಕು, ಇದೆಯಲ್ಲ ನೋಡಿ, ರೈಟ್ ಲೆಫ್ಟ್ ಸೆಂಟರ್. ಓಕೆ, ನೋಡಿದ್ರ ಎಲ್ಲಿ ಚೇಂಜ್ ಆಗ್ತಾ ಇದೆ. ಇಲ್ಲಿ ಫೈಂಡ್ ಅಂಡ್ ರೀಪ್ಲೇಸ್ ಇದೆ. ಓಕೆ, ಪ್ಯಾರಾಗ್ರಾಫ್, ಫಾಂಟ್, ಸ್ಟೈಲು, ಇವೆಲ್ಲ ಹೋಮ್ ಅಲ್ಲಿ. ಹಂಗೆ ನೀವು ಓದ್ಕೋಬೇಕು. ಇನ್ಸರ್ಟ್ ಅಲ್ಲಿ ಏನ್ ಬರುತ್ತೆ? ಓಕೆ, 2007 ಫಾರ್ಮೆಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಲೇಟೆಸ್ಟ್ ನೋಡ್ಕೋಬಹುದು, ತೊಂದರೆ ಇಲ್ಲ. 2007 ಅಂಡ್ ಅಬೋ ನೋಡ್ಕೊಳ್ಳಿ. ಇನ್ಸರ್ಟ್ ಅಲ್ಲಿ ಏನೇನು ಬರುತ್ತೆ? ಹೈಪರ್ ಲಿಂಕ್ ಎಲ್ಲಿರುತ್ತೆ, ಬುಕ್ ಮಾರ್ಕ್ ಎಲ್ಲಿರುತ್ತೆ, ಶೇಪ್ಸ್ ಎಲ್ಲಿರುತ್ತೆ. ಓಕೆ, ಪೇಜ್ ಲೇಔಟ್ ಇಸ್ ವೆರಿ ಇಂಪಾರ್ಟೆಂಟ್. ಪೇಜ್ ಓರಿಯಂಟೇಷನ್ಸ್ ಆಗಿರ್ಬೋದು, ಕಾಲಮ್ಸ್ ಆಗಿರ್ಬೋದು, ಅದರ ನಂಬರ್, ವಿಡ್ತ್, ಇವೆಲ್ಲ ಪೇಜ್ ಬಾರ್ಡರ್ ಇವೆಲ್ಲ ಸೆಟ್ ಮಾಡ್ತೀವಿ. ಅದು ಪೇಜ್ ಲೇಔಟ್ ಅಲ್ಲಿ ಇರುತ್ತೆ. ರೆಫರೆನ್ಸ್ ಅಲ್ಲಿ ಏನಿರುತ್ತೆ? ಇದು MS ವರ್ಡ್ ಆಯ್ತು. ಓಕೆ, ಇದು MS ವರ್ಡ್. ಹಂಗೆ PPT ಕೂಡ ನೀವು ನೋಡ್ಕೋಬೇಕು. ನೋಡಿ PPT ಓಪನ್ ಮಾಡೋದು ನೋಡಿ, ಇಲ್ಲಿ ಏನಿದೆ? ಹೋಮ್ ಅಲ್ಲಿ ಏನೇನು ಬರುತ್ತೆ, ಇನ್ಸರ್ಟ್ ಅಲ್ಲಿ ಏನೇನು ಬರುತ್ತೆ, ಡಿಸೈನ್ ಅಲ್ಲಿ ಏನ್ ಬರುತ್ತೆ, ಆನಿಮೇಷನ್ ಅಂತ ಬರುತ್ತೆ ನಿಮ್ಗೆ. ಅಲ್ಲಿ PPT ಅಲ್ಲಿ ಬರುತ್ತೆ. PPT ತಾನೇ ಆನಿಮೇಷನ್ ಮಾಡೋದು. ಸೊ ಇವೆಲ್ಲ ನೀವು ಇದೆಯಲ್ಲ ಸ್ನೇಹಿತರೆ, ಇದೆಲ್ಲ ನೀವು ನೋಡ್ಕೋಬೇಕಾಗ್ತದೆ. ಇದೆಲ್ಲ ನೀವು ಕೂತ್ಕೊಂಡು ಪ್ರತಿ ಒಂದ್ರಲ್ಲಿ ಏನಿದೆ ನೋಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೇನೆ. ಬನ್ನಿ. ಪೇಜ್ ರಿಬ್ಬನ್ ಓರಿಯಂಟೇಶನ್, ಪೇಜ್ ಸೈಜ್, ಪೇಜ್ ಬಾರ್ಡರ್. ನೋಡಿ, ಈಗ ತಾನೇ ಹೇಳಿದೆ ಓರಿಯಂಟೇಶನ್, ಪೇಜ್ ಸೈಜು, ಪೇಜ್ ಬಾರ್ಡರ್ ಎಲ್ಲಿ ಬರುತ್ತೆ ನಮ್ಗೆ? ಈಗ ತೋರಿಸ್ತೇನೆ ನಿಮ್ಗೆ ಪೇಜ್ ಲೇಔಟ್ ಅಲ್ಲಿ ಬರುತ್ತೆ ಅಂತ. ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತೆ. ಪೇಜ್ ಲೇಔಟ್ ಅಲ್ಲಿ ಹೋದ್ರೆ ಅಲ್ಲಿ ಪೇಜ್ ಸೆಟಪ್ ಇರುತ್ತೆ ಸರ್, ಯಾವ ಓರಿಯಂಟೇಶನ್ ಬೇಕು, ಯಾವ ಸೈಜ್ ಬೇಕು, ಈಗ ತೋರಿಸ್ತೇನೆ ನಿಮ್ಗೆ ಪ್ರಾಕ್ಟಿಕಲಿ. ನೋಡಿದ್ರ ಹಿಂಗೆ ಇದು MS ವರ್ಡ್. ಹಂಗೆ MS ಎಕ್ಸೆಲ್ ಎಲ್ಲ ಸೇಮ್ ಇರುತ್ತೆ ಆಲ್ಮೋಸ್ಟ್. ಒಂದೆರಡು ಈಗ ನೋಡಿ, ಟ್ರಾನ್ಸಿಷನ್ಸ್, ಎಫೆಕ್ಟ್ಸ್, ಇವೆಲ್ಲ PPT ಬರುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? MS ಎಕ್ಸೆಲ್ ಸಿಗಲ್ಲ ಅಲ್ವಾ? ಆತರ ಒಂದೊಂದು ಮಾತ್ರ ಒಂದೆರಡು ಮೂರು ಡಿಫ್ರೆನ್ಸ್ ಇರುತ್ತೆ. ಇದನ್ನೆಲ್ಲ ಮಾಮೂಲಿ ಸೇಮ್ ಇರುತ್ತೆ ಆಲ್ಮೋಸ್ಟ್. ನೋಡ್ಕೊಳ್ಳಿ ಒಂದ್ಸಲ. ಫೈನ್ ಸರ್. ಕಂಪ್ಯೂಟರ್ ನಲ್ಲಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅನ್ನು ಡ್ಯಾಶ್ ನಲ್ಲಿ ಸಂಗ್ರಹಿಸಲಾಗುತ್ತೆ. ಬೇಸಿಕ್ ಇನ್ಪುಟ್ ಆಪರೇಷನ್, ಔಟ್ಪುಟ್ ಆಪರೇಷನ್ ಕಂಪ್ಯೂಟರ್ ಅಲ್ಲಿ ಇರುತ್ತೆ. ಫಸ್ಟ್ ಯೂಶುವಲಿ ನಾವು ಅದನ್ನ ಇಲ್ಲಿ ಏನೇನಿದೆ, RAM ಇದೆ, ಇಪ್ರೋಮ್ ಇದೆ, DRAM ಇದೆ, SD RAM ಇದೆ. ಓಕೆ, ಡೈನಾಮಿಕ್, ಸ್ಟ್ಯಾಟಿಕ್ ಡೈನಾಮಿಕ್. ನೋಡಿ, ಅದು ROM ಅಲ್ಲಿ ನಾವು ಸ್ಟೋರ್ ಮಾಡ್ತೀವಿ ಇನಿಷಿಯಲಿ. ಓಕೆ, ROM ಅಲ್ಲಿ. ಈಗ ಅದು ಫ್ಲಾಶ್ ಮೆಮೊರಿಲಿ ಇಡ್ತೀವಿ. ಯಾಕಂದ್ರೆ ನಾವು ಇನ್ಪುಟ್ ಆಪರೇಷನ್ ಬೇರೆ ಎಕ್ಸ್ಟೆಂಡ್ ಮಾಡ್ಬೋದು, ಎಡಿಟ್ ಮಾಡ್ಬೋದು ಅನ್ನೋದಕ್ಕೆ ಫ್ಲಾಶ್ ಮೆಮೊರಿಗಳಲ್ಲಿ ಇರ್ತೀವಿ. ಸೊ ಇಲ್ಲಿ ROM ಅಂದ ತಕ್ಷಣ, ಈ ROM ಅಂತಕ್ಕಂಥದ್ದು ನಿಮ್ಗೆ ಇರೋದು ಇದೊಂದೇ, ಎರೇಸಬಲ್ ಪ್ರೋಗ್ರಾಮಬಲ್ ROM ಅಂತ ಕರೀತಾರೆ. ಎರೇಸಬಲ್ ಪ್ರೋಗ್ರಾಮಬಲ್ ROM ಅಂತ ಕರಿತೀವಿ ಅಲ್ವಾ? ಸೊ ಅಂದ್ರೆ ನಿಮ್ಗೆ ಇಲ್ಲಿ ಗೊತ್ತಿಲ್ಲ ಈ ಪ್ರೋಮೋ ಏನಾದ್ರು ಇಟ್ಕೊಳ್ಳಿ, ಬಟ್ ROM ಅಂತ
ನಾನು ನಿಮ್ಗೆ ರ್ಯಾಂಡಮ್ ಆಕ್ಸೆಸ್ ಮೆಮೊ, ರೀಡ್ ಓನ್ಲಿ ಮೆಮೊರಿ ಇದ್ರಲ್ಲಿ ಇರುತ್ತೆ ಅಂತ ಹೇಳ್ದೆ ನಿಮ್ಗೆ, ರಾಮ್ ಅಲ್ಲಿ ಇರುತ್ತೆ. ROM ಇರೋದು ಇದೊಂದೇ ಆಪ್ಷನ್, ಯಾವ್ದ್ರಲ್ಲೂ ಇಲ್ಲ. ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದಲ್ಲ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಅದು ಗೊತ್ತಿರಬೇಕು. ಓಕೆ, ಬೇಸಿಕ್ ಇನ್ಪುಟ್ ಟಿಪಿಕಲಿ ಸ್ಟೋರ್ಡ್ ಇನ್ ಟೈಪ್ ಆಫ್ ರಾಮ್, ರೀಡ್ ಓನ್ಲಿ ಮೆಮೊರಿ. ಫರ್ಮ್ ವೇರ್ ಅಂತ ಕೇಳಿದ್ರೆ ಒಂದ್ಸಲ ಎಕ್ಸಾಮ್ ಅಲ್ಲಿ ಇದು ಕೇಳ್ತಾನೆ, ಫರ್ಮ್ ವೇರ್ ಅಲ್ಲಿ ಇರುತ್ತಾ. ಇನ್ನೊಂದು ಎಕ್ಸಾಮ್ ಅಲ್ಲಿ ಕೇಳಿದಾನೆ ಇದೇ ಕ್ವಶನ್, ಇನ್ನೊಂದು ಎಕ್ಸಾಮ್ ಅಲ್ಲಿ ಕೇಳಿದಾನೆ ಮದರ್ ಬೋರ್ಡ್ ಅಥವಾ ಮದರ್ ಚಿಪ್ ಅಲ್ಲಿ ಇರುತ್ತಾ ಅಂತ. ಎಸ್, ಇಟ್ ಈಸ್ ಸ್ಟೋರ್ಡ್ ಇನ್ ಮದರ್ ಬೋರ್ಡ್ ಆರ್ ರಾಮ್ ಚಿಪ್ ಅಂತ. ನಾನು ನಿಮ್ಗೆ ಏನೇ ಕೇಳ್ತಾ ಇದ್ದೀನಿ, ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ರೀತಿ ಕೇಳಿದಾನೆ. ಸೇಮ್ ಕ್ವಶನ್ ಸ್ನೇಹಿತರೆ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಈಗ ಬರ್ತಾ ಬರ್ತಾ ಏನ್ ಮಾಡ್ತಾ ಇದ್ದಾನೆ, ಸೇಮ್ ಇರುತ್ತೆ, ಕ್ವಶನ್ ಕೇಳೋ ರೀತಿ ಚೇಂಜ್, ಆಪ್ಷನ್ಸ್ ನ ಸ್ವಲ್ಪ ಚೇಂಜ್ ಮಾಡ್ತಾನೆ. ಓಕೆ, ಆಲ್ಟರ್ನೇಟಿವ್ ಇದ್ರೆ ಅದನ್ನ ನೋಡ್ಕೊಡ್ತಾನೆ. ಹಂಗಾಗಿ ನೀವು ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಯಾವ್ದು ಆಪ್ಷನ್ಸ್ ಕರೆಕ್ಟ್? ಆಪ್ಷನ್ ಫೈನ್. ನೆಕ್ಸ್ಟ್ ಬರ್ತೇನೆ, ಡೇಟಾ ಶ್ರೇಣಿಯ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ. ಇದು ಡೇಟಾ ಹೈರಾರ್ಕಿ ಬಗ್ಗೆ ವೆರಿ ಸಿಂಪಲ್ ಕ್ವಶನ್. ಈಗ ಕಂಪ್ಯೂಟರ್ ಡೇಟಾ ಬೇಸ್ ತನಕ ನೀವು ಹೋಗ್ಬೇಕು ಅಂದ್ರೆ ಫಸ್ಟ್ ಸಿಂಗಲ್ ಇಂದ ಹೋಗ್ತೀರಾ. ಕಂಪ್ಯೂಟರ್ ಅಂದ್ರೆ ಒಂದ್ ಸಂಖ್ಯೆ ಅಂದ್ರೆ ಬೈಟ್ ಅಂತ ಕರಿತೀವಿ ಅಲ್ವಾ, ಬಿಟ್ ಅಂತ ಕರಿತೀವಿ. ಈ ಬಿಟ್ ಏನಾಗುತ್ತೆ, ಈ ತರದ್ದು ಒಂದು 8 ಸೇರಿದ್ರೆ ನಮ್ಗೆ ಬೈಟ್ ಆಗುತ್ತೆ ಅಲ್ವಾ. ಒಂದು ಬಿಟ್ ಆಮೇಲೆ ಬೈಟ್ ಆಗುತ್ತೆ. ಅಂದ್ರೆ ಇಲ್ಲಿ ಬಿಟ್ ಯಾವ್ದು ಕೊಟ್ಟಿಲ್ಲ, ಬೈಟ್ ಇಂದ ಸ್ಟಾರ್ಟ್, ಸೊ ಬೈಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಇದೇ ಕರೆಕ್ಟ್ ಇರ್ಬೇಕು. ಯಾವ್ದು ಸ್ಟಾರ್ಟಿಂಗ್ ಬೈಟ್ ಇದೆ ಇಲ್ಲ, ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ಆ ಬೈಟ್ ಅನ್ನೋದು ಒಂದು ಕಂಪ್ಲೀಟ್ ಲೈನ್ ಅಲ್ಲಿ ಬರುತ್ತೆ, ಅದನ್ನ ಫೀಲ್ಡ್ ಅಂತ ಕರಿತೀವಿ. ಆ ಕಂಪ್ಲೀಟ್ ಈ ಒಂದು ಫೀಲ್ಡ್ ಗಳು, ಇದನ್ನ ಒಂದನ್ನ ಫೀಲ್ಡ್ ಅಂತ ಕರಿತೀವಿ. ಎಲ್ಲನೂ ಸೇರಿ ನಾವು ರೆಕಾರ್ಡ್ ಅಂತ ಕರಿತೀವಿ. ಓಕೆ, ರೆಕಾರ್ಡ್ ಒಂದು ಲೈನ್ ನ ಫೀಲ್ಡ್, ಆತರ ಲೈನ್ಸ್ ಗಳು ಇರ್ತಕ್ಕಂಥ ಒಂದು ಪೇಜ್ 2 ಪೇಜ್ ಈ ತರಗಳನ್ನ ರೆಕಾರ್ಡ್ ಅಂತ ಕರಿತೀವಿ. ಅಷ್ಟು ರೆಕಾರ್ಡ್ ಗಳನ್ನ ಎತ್ತಿಟ್ಟು ಒಂದೊಂದು ಫೈಲ್ ಗಳನ್ನ ಎತ್ತಿಟ್ರೆ ಏನಾಗುತ್ತೆ, ಡೇಟಾ ಬೇಸ್ ಆಗುತ್ತೆ. ನನ್ನ ಫೈಲು ಅಂತ ಕರಿತೀವಿ, ಆಮೇಲೆ ಡೇಟಾ ಬೇಸ್ ಬರುತ್ತೆ ನೋಡಿ, ಫೈಲ್ ಆಮೇಲೆ ಡೇಟಾ ಬೇಸ್. ಬಿಟ್ಸ್, ಬೈಟ್ಸ್, ಫೀಲ್ಡ್, ರೆಕಾರ್ಡ್, ಫೈಲ್ಸ್, ಡೇಟಾ ಬೇಸ್, ಹೈರಾರ್ಕಿ. ಓಕೆ, ಗೊತ್ತಿರಬೇಕಿದು, ಸಿಂಪಲ್ ಕ್ವಶನ್. ಇದು ಅಷ್ಟೇ ಸಿಂಪಲ್ ಇದೆ, ನೀವೇ ಆನ್ಸರ್ ಮಾಡ್ತೀರಾ. ಫೈಲ್ ಅನ್ನು ಮರುಬಳಕೆ ಬಿನ್ ಅಥವಾ ರೀಸೈಕಲ್ ಬಿನ್ ಗೆ ಕಳುಹಿಸದೆಯೇ ಪೆನ್ ಡ್ರೈವ್ ನಿಂದ ಶಾಶ್ವತ ಬಳಸುವ ಶಾರ್ಟ್ ಕಟ್ ಕೀ ಯಾವುದು? ನಾವು ರೀಸೈಕಲ್ ಬಿನ್ ಓದ್ಬೇಕಾಗಿಲ್ಲ, ಹಂಗೆ ಡೈರೆಕ್ಟ್ ಆಗಿ ಅದು ಡಿಲೀಟ್ ಆಗ್ಬಿಡ್ಬೇಕು. ಯಾವ್ದೋ ಕಂಟ್ರೋಲ್ ಡಿಲೀಟ್, ನಿಮ್ಗೆ ಕೊಡ್ತೀನಿ ಆಪ್ಷನ್. ತುಂಬಾ ಈಸಿ ಕ್ವಶನ್, ನಿಮ್ಗೆ ಹೋಮ್ ವರ್ಕ್ ಅನ್ಕೊಳ್ಳಿ, ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ, ಯಾಕಂದ್ರೆ ಯು ಶುಡ್ ಕಮೆಂಟ್ ಇಟ್, ಯು ಶುಡ್ ನೋ ಇಟ್. ಇಫ್ ಯು ನಾಟ್ ನೋಯಿಂಗ್ ಇಟ್, ಪ್ಲೀಸ್ ಸರ್ಚ್ ಇಟ್ ಅಂಡ್ ಕಮೆಂಟ್ ಮಾಡಿ. ಓಕೆ, ಸೊ ಈ ಸಿಂಪಲ್ ಕ್ವಶನ್, ಹಾಗಾಗಿ ಹೋಮ್ವರ್ಕ್ ಕೊಡ್ತೀನಿ. ಯಾವ ಕಂಟ್ರೋಲ್ ಪ್ಯಾನಲ್ ಅಪಲೇಟ್ ಗಣಕಯಂತ್ರದ ಮಾಹಿತಿಯನ್ನು ಒದಗಿಸುತ್ತದೆ? ವಿಚ್ ಕಂಟ್ರೋಲ್ ಪ್ಯಾನಲ್ ಅಪಲೇಟ್? ನೋಡಿ, ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಯಾವ ಒಂದು ಆಪ್ಷನ್ ನಿಮಗೆ ಇನ್ಫಾರ್ಮೇಶನ್ ಆಫ್ ದ ಕಂಪ್ಯೂಟರ್ ಕೊಡುತ್ತೆ. ಇದನ್ನು ಬೇಕಾದ್ರೆ ಪ್ರಾಕ್ಟಿಕಲಿ ತೋರಿಸ್ತೀನಿ. ಓಕೆ, ಪ್ರಾಕ್ಟಿಕಲಿ ಬೇಕಾದ್ರೆ ನೋಡ್ಬೋಣ. ಇಲ್ಲಿ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀವ, ಕಂಟ್ರೋಲ್ ಪ್ಯಾನಲ್ ಇದೆ, ಇಲ್ಲಿದೆ ನೋಡಿ, ಇಲ್ಲಿ ಬಂದ್ರೆ ಕಂಟ್ರೋಲ್ ಪ್ಯಾನಲ್ ಇದೆ. ಕಂಟ್ರೋಲ್ ಪ್ಯಾನಲ್ ನೋಡಿ, ಇಲ್ಲಿ ಏನೈತೆ, ಒಂದು ನಿಮ್ಗೆ ಇನ್ಫಾರ್ಮೇಶನ್ ಆಫ್ ದ ಸಾಫ್ಟ್ವೇರ್ ಬೇಕು ಅಂದ್ರೆ ಪ್ರೋಗ್ರಾಮ್ಸ್ ಹೋಗ್ಬೇಕು, ಇಲ್ಲಿದೆ ನೋಡಿ. ಅದೇ ನೀವು ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ ಇಲ್ಲಿ ನೋಡಿ, ರಿವ್ಯೂ ಯುವರ್ ಕಂಪ್ಯೂಟರ್ ಸ್ಟೇಟಸ್, ಬ್ಯಾಕಪ್ ಯುವರ್ ಕಂಪ್ಯೂಟರ್, ಫೈಂಡ್ ಅಂಡ್ ಫಿಕ್ಸ್ ಪ್ರಾಬ್ಲಮ್ಸ್. ಇಲ್ಲಿ ನಿಮಗೆ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ ಬಗ್ಗೆ ಒಂದ್ ಕಡೆ, ಸಿಸ್ಟಮ್ ಅಂದ್ರೆ ನೀವು ಯಾವ ಟೈಪ್ ಆಫ್ ಸಿಸ್ಟಮ್, ಯಾವ ವರ್ಷನ್, ಓಕೆ, ಏನಿದೆ ನಿಮ್ದು, ಏನು ಈಗ ಯಾವ ವಿಂಡೋಸ್, ಎಲ್ಲ ಕಂಪ್ಲೀಟ್ ಡೀಟೇಲ್ ಕೊಡೋದು ಇದು. ಅರ್ಥ ಆಗ್ತಿದೆಯಲ್ಲ? ಕಂಪ್ಲೀಟ್ ಡೀಟೇಲ್ ಕೊಡೋದು ಇದು. ಸೊ ಅದನ್ನ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ ಅಂತ ಕರಿತೀವಿ. ಈಗ ನಾವು ಈ ಕ್ವಶನ್ಸ್ ಬಂದ್ಬಿಟ್ರೆ ಆಪ್ಷನ್ಸ್ ಇದೆಯಾ ನೋಡೋಣ ಬನ್ನಿ. ಎಸ್ ಇದೆ, ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ ಇದೆಯಾ? ಇದೆ, ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್. ಕನ್ನಡ ನುಡಿ ಸಾಫ್ಟ್ವೇರ್ ಅನ್ನು ಯಾರು ವಿನ್ಯಾಸಗೊಳಿಸ್ತಾರೆ? ವೆರಿ ಈಸಿ ಕ್ವಶನ್. ಇದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಇರೋದು, ಒಂದು ನಾವು ಇದನ್ನೇ ಮಾಡಿದೀವಿ, ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ, ನಾನು ಇಲ್ಲಿ ತಗೊಂಡಿಲ್ಲ. ಸಿಂಪಲ್ ಕ್ವಶನ್ ಅದು. ನುಡಿ ಡಿಸೈನ್ ಮಾಡಿರೋದು, ಎಲ್ಲ ಮಾಡಿರೋದು ಕನ್ನಡ ಗಣಕ ಪರಿಷತ್. ಸಿಂಪಲ್ ಕ್ವಶನ್. ನೆಕ್ಸ್ಟ್, ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವ್ದು ಯೂಸ್ ಮಾಡ್ತೀವಿ? ಯೂಶಲಿ ನುಡಿ ಅಂದ ತಕ್ಷಣ ನುಡಿದೇ ಕೀಬೋರ್ಡ್ ಇದೆ, ಕನ್ನಡ ನುಡಿ ಅಂತ ಹೇಳಿ. ಇವನ್ ಕನ್ನಡ ನುಡಿಯ ಕೀಬೋರ್ಡ್ ಇದೆಯಲ್ಲ, ಇದು ನಿಮ್ಗೆ ಕ್ವಾಟ್ರಿ ಕೀಬೋರ್ಡ್ ತರ ಕಾಣಿಸುತ್ತೆ. ಓಕೆ, ಕ್ವಾಟಿ ಕೀಬೋರ್ಡ್ ತರ ಕಾಣಿಸಿದ್ರು ಕೂಡ ಇದು ನನ್ ಆಫ್ ದ ಎಬೋ ಆಗ್ಬೇಕಾಗುತ್ತೆ. ಯಾಕಂದ್ರೆ ಕನ್ನಡ ನುಡಿ ಸಾಫ್ಟ್ವೇರ್ ಅಂತ ಅದಕ್ಕೆ ಮಾಡಿರೋದು. ಈ ಕ್ವಾಡ್ರಿ ಕೀಬೋರ್ಡ್ ಯೂಸ್ ಮಾಡಿದ್ರೆ ಬೇರೆ ಮೈಕ್ರೋಸಾಫ್ಟ್ ಗೂಗಲ್ ಬರುತ್ತೆ, ಅದನ್ನ ಯೂಸ್ ಮಾಡಬಹುದು. ಬಟ್ ಇಲ್ಲಿ ಕನ್ನಡ ನುಡಿ ಅಂತ ಒಂದು ಎಕ್ಸಾಮ್ ಅಲ್ಲಿ ಕೇಳಿದಾನೆ, ಟೈಪಿಂಗ್ ಇನ್ ನುಡಿ ಸಾಫ್ಟ್ವೇರ್ ಅಲ್ಲಿ ಕನ್ನಡ ಕೀಬೋರ್ಡ್ ಅಂತಾನೆ ಇದೆ, ಕನ್ನಡ ನುಡಿ ಕೀಬೋರ್ಡ್. ಹಾಗಾಗಿ ನನ್ನ ಆಫ್ ದ ಟಿಕ್. ನೆಕ್ಸ್ಟ್, ನುಡಿ 6.0 ವರ್ಷನ್ ನಲ್ಲಿ ರಾಷ್ಟ್ರೀಯತೆ ಪದದ ಕೀ ಸರಣಿ ಇದಾಗಿದೆ. ನೋಡಿ, ಈ ತರ ಬಂದಾಗ ನಾನು ನಿಮ್ಗೆ ಹೇಳಿದೀನಿ, ಒಂದು ಪ್ರಮುಖವಾಗಿ ನೋಡಬಹುದು, ಒಂದು ಒತ್ತಿರೋ ಜಾಗದಲ್ಲಿ ಒಂದ್ಸಲ ಆಪ್ಷನ್ಸ್ ಗಳು ಕನ್ಫ್ಯೂಸ್ ಆಗಿರ್ತವೆ. ಈಗ ಒತ್ತಿದ್ದಾಗ ನೀವು ಏನ್ ಮಾಡಬೇಕು, ಇದಕ್ಕೆ ರಾಷ್ಟ್ರೀಯತೆಗೆ ಕ್ಯೂ ಅಂತ ಬರುತ್ತೆ, ಎಫ್ ಅಂತ ನಿಮ್ಗೆ ಗೊತ್ತಾಗಲ್ಲ ಒಂದೊಂದ್ ಕಡೆ, ಯಾಕಂದ್ರೆ ಎಲ್ಲಾ ಕಡೆ ಅದೇ ಆಪ್ಷನ್ಸ್ ಕೊಟ್ಟಿರುತ್ತೆ. ಬಟ್ ನಿಮ್ಗೆ ಈಗ ರಾಗೆ ಹಿಂಗ್ ಬರ್ತೀವಿ ಅಲ್ವಾ, RA, ಅಥವಾ
ಏನಾರು ರಾ ಆದ್ರೆ RAA ಅಂತ ಬರಿತೀವಲ್ಲ, ಹಂಗೆ ಇಲ್ಲಿ ನುಡಿಲಿ ಆರ್ ಈ ರಾ ಬದಲು ಇಲ್ಲಿ ರಾ ಇದೆ ಅಂದ್ರೆ ದೀರ್ಘ ಇದೆ, ಅದಕ್ಕೆ ದೊಡ್ಡದು ಆಗಿರ್ತಕ್ಕಂಥ ಎ ಹಾಕ್ಬೇಕು. ಓಕೆ, RA ಅಂತದ್ ಯಾವ್ದು ಆಪ್ಷನ್ ನೀವು ನೋಡ್ಬೇಕು. ಎಕ್ಸಾಮ್ ಅಲ್ಲಿ ಈ ತರದ್ದು ಆಲ್ಮೋಸ್ಟ್ ಕ್ವಶನ್ಸ್ ಗಳಲ್ಲಿ ಇರ್ತವೆ. ರಾ ಅಂತಕ್ಕಂಥದ್ದು ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿದೆ. ಬಟ್ ರಾ ಆದ್ಮೇಲೆ ಇಲ್ಲಿ ಎಕ್ಸ್ ಅನ್ನೋದು ಡಬಲ್ ಇನ್ನೊಂದ್ಸಲ ಬಂದಿದೆ, ಹಂಗಾಗಿ ಇದು ತಪ್ಪು. ರಾ ಶ್ರೀಯತೆಗೆ ರಾ ಅನ್ನೋದು ಮಾತ್ರ ನೀವು ಕನ್ಸಿಡರ್ ಮಾಡ್ಬೇಕು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ಈ ತರದ ಮುಂದೆ ಇನ್ನೊಂದಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಅಲ್ಲಿ ಕನ್ಫ್ಯೂಸ್ಗಳು ನಾವು ಒಂದಷ್ಟು ಕ್ವಶನ್ ಒಟ್ಟಿಗೆ ತಗೊಂಡಾದ್ರೆ ನಿಮ್ ಕನ್ಫ್ಯೂಷನ್ಸ್ ಏನಿದೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೋಡೋಣ ಮುಂದೆ ತಗೋಣ. ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಮ್ಯಾರಥಾನ್ ವಿಡಿಯೋಗಳು ನಾವು ಮಾಡಿರ್ತಕ್ಕಂಥದ್ದು ನೋಡಿ ಎಕ್ಸಾಮ್ ಹತ್ರ ಇದೆ. ಆ ಮ್ಯಾರಥಾನ್ ವಿಡಿಯೋದ ಲಿಂಕ್ಸ್ ಗಳನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಅಲ್ಲಿ ಕೂಡ ನಾವು ಲಿಂಕ್ಸ್ ನ ಶೇರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.